ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಹಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ, 2 ಗೆಡ್ಡೆ ತೊಗೊಂಡು ಅದನ್ನು ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಬಾಣಲೆಲಿ ಎಣ್ಣೆ ಹಾಕಿ ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಪೇಸ್ಟ್ನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋಗ್ಬೇಕದು. ಫ್ರೈ ಮಾಡಿ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಇದೇ ಥರನೇ ಮಿಕ್ಸಿ ಜಾರ್ನ ಹಾಕಿ ಒಂದು ಚಿಕ್ಕ ಟೊಮೊಟೊನ ಇದೇ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದೇ ಥರನೇ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಹಾಕಿ ಮತ್ತು ಕೈ ಆಡಿಸ್ಬೇಕು. ಅದನ್ನು ಎಣ್ಣೆಯಲ್ಲಿ ಹಸಿ ಸ್ಮೆಲ್ಲು ಹೋಗಬೇಕು. ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ತಾ ಇರಬೇಕು. ಅರ್ಧ ಕೆಜಿ ಚಿಕನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇದೆಲ್ಲ ಫ್ರೈ ಆದಮೇಲೆ ಹಾಕ್ತಾಯಿದ್ದೀನಿ ಅದರೊಳಗಡೆ. ಇದೆಲ್ಲ ಎಣ್ಣೆಯಲ್ಲೇ ಹಸಿ ಸ್ಮೆಲ್ಲು ಹೋಗಬೇಕು. ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು. ಚಿಕನ್ ಹಾಕ್ತಾಯಿದ್ದೀನಿ ಅರ್ಧ ಕೆಜಿ. ಸ್ವಲ್ಪ ಅರಶಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಜೊತೆ. ಸೈಡಲ್ಲಿ ಮಿಕ್ಸಿ ಜಾರಲ್ಲಿ ಕಾಯಿ ತುರಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, 2 ಲವಂಗ, 1 ಏಲಕ್ಕಿ, ಗಸಗಸೆ, ಸ್ವಲ್ಪ ಕಡಲೆ ಇಷ್ಟು ಹಾಕಿ ನಾನು ಸೈಡಿಗೆ ನುಣ್ಣಗೆ ರುಬ್ಕೊಂಬರ್ತಾಯಿದ್ದೀನಿ. ನುಣ್ಣಗೆ ಇದನ್ನು ರುಬ್ಕೊಂಬರ್ತಾಯಿದ್ದೀನಿ ಸೈಡಲ್ಲಿ. ನಾವು ಅರ್ಧ ಕೆ ಜಿಗೆ ಏನು ಹಾಕಬೇಕು ಅಷ್ಟು ಮಾತ್ರ ಹಾಕಬೇಕು. ನೀವು 1 ಕೆ ಜಿ ಮಾಡಿದ್ರೆ ಇದನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ಬೋದು. ನಾನು ಏನು ಹಾಕ್ತಿದ್ದೀನಿ ಅಷ್ಟಿಷ್ಟು ಅರ್ಧ ಕೆ ಜಿಗೆ ಹಾಕಿದರೆ ಸಾಕಾಗುತ್ತೆ. ನೀವು 1 ಕೆ ಜಿ 1.5 ಕೆ ಜಿ ಮಾಡ್ತೀನಿ ಅಂದರೆ ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇಷ್ಟನ್ನು ನಾನು ಚೆನ್ನಾಗಿ ರುಬ್ಕೊಂಬರ್ತೀನಿ. ಗಸಗಸೆ ಹಾಕಿದ್ದೀನಿ ನೋಡಿ. ಇಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಚಿಕನ್ನು ಫ್ರೈ ಆಗಿದೆ. ಇದಕ್ಕೆ ಅಚ್ಚ ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಚಿಕನ್ನ. ಇದೆಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಗರಂ ಮಸಾಲೆ ಎಲ್ಲ ಹಿಡಿಬೇಕು. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಗೆ. ನಾನು ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ. ಆ ಥರ ಎಣ್ಣೆ ಎಲ್ಲ ಮೇಲೆ ತೇಲ್ ಬರಬೇಕು. ಆ ಥರ ಎಣ್ಣೆ ಮೇಲೆ ಬರಬೇಕು. ಆ ಥರ ಫ್ರೈ ಮಾಡಬೇಕು ಚೆನ್ನಾಗಿ.
ನೋಡಿ ಎಣ್ಣೆಯಲ್ಲಿ ಹೆಂಗೆ ಬಿಟ್ಕೊಂಬಂದಿದೆ ಆ ಥರ ಎಣ್ಣೆ ಎಲ್ಲ ಬಿಡಬೇಕು. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಡಿಸಿದ್ಮೇಲೆ ನಾನು ರುಬ್ಬಿರೋ ಅಂಥ ಮಸಾಲೆನ ಇದರೊಳಗಡೆ ಹಾಕ್ತಾಯಿದ್ದೀನಿ. ನಾನು ಏನು ಕಾಯಿ ತುರಿ, ಚಕ್ಕೆ, ಲವಂಗ ಏನು ಮಿಕ್ಸಿ ಮಾಡ್ಕೊಂಡಿದ್ದು ಅದನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸಾಲ್ಟ್ ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಮುಂಚೆ ಚಿಕನ್ಗೆ ಒಂದು ಸ್ವಲ್ಪ ಹಾಕಿದ್ದು, ಈಗ ಸ್ವಲ್ಪ ಗ್ರೇವಿಗೆ ಹಾಕಿ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ. ಜಾಸ್ತಿ ಹಾಕ್ಬೇಡಿ ಸಾಲ್ಟು. ಚೆನ್ನಾಗಿದೆಲ್ಲ ಕೈ ಆಡಿಸಿ ತಳ ಹತ್ತದಂಗೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನೆಲ್ಲ ಕೈ ಆಡಿಸಿ ಅಂತ ಸ್ವಲ್ಪ ಹೊತ್ತು 5 ನಿಮಿಷ ಬೇಯಿಸಿದ್ರೆ ಚಿಕನ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ ಮೆಣಸು ಪುಡಿ. ಇದೆಲ್ಲ ಹೊಂದ್ಕೋಬೇಕು. ಇದೆಲ್ಲ ಗ್ರೇವಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಾಗ ಸ್ವಲ್ಪ ಹೊತ್ತು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿಯಾಗುತ್ತೆ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ